ಹಲೋ ಡಿಯರ್ ಸ್ಟೂಡೆಂಟ್ಸ್. ಸೊ ನಾನು ಗುರು ವಿಘ್ನೇಶ್ ಭಟ್. ಈ ವಿಡಿಯೋದಲ್ಲಿ ನಾನು 2004 ಸಿ ಇ ಟಿ ಪೇಪರ್ನ ಕ್ವಶನ್ ನಂಬರ್ 41ಇಂದ ಕ್ವಶನ್ ನಂಬರ್ 60ವರೆಗೆ ಡಿಸ್ಕಸ್ ಮಾಡೋದಿದ್ದೇನೆ. ಓಕೆ, ಕ್ವಶನ್ ನಂಬರ್ 41. The velocity constant of a reaction at 290 Kelvin was found to be 3.2 into 10 raised to minus 3 per second. When the temperature is raised to 310 Kelvin, it will be about. ಕೆಮಿಕಲ್ ಕೈನೆಟಿಕ್ಸ್ ಮೇಲೆ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ನೋಡ್ರಿ, ವಿದೌಟ್ ಲಿಫ್ಟಿಂಗ್ ಪೆನ್, ನೀವು ಪೆನ್ ಯೂಸ್ ಮಾಡ್ದೇ ಈ ಕ್ವಶನನ್ನು ಎಷ್ಟು ಈಸಿಯಾಗಿ ಮಾಡ್ಬೋದು. ವೆಲಾಸಿಟಿ ಕಾನ್ಸ್ಟೆಂಟ್ ಅಂದರೆ ರೇಟ್ ಕಾನ್ಸ್ಟೆಂಟ್ 290 ಕೆಲ್ವಿನ್ ಇದ್ದಿದ್ದು 310 ಕೆಲ್ವಿನ್ ಅಂದರೆ 20 ಡಿಗ್ರಿ ರೈಸ್ ಆಗುತ್ತೆ. ಎವ್ರಿ 10 ಡಿಗ್ರಿ ರೈಸ್ ಯಾವಾಗ ಆಗುತ್ತೋ ಆವಾಗ ರೇಟ್ ಡಬಲ್ ಆಗುತ್ತೆ. ಇಲ್ಲಿ ನೋಡಿದ್ರೆ 20 ಡಿಗ್ರಿ ರೈಸ್ ಆಗಿದೆ ಅಂದರೆ ರೇಟ್ 4 ಟೈಮ್ಸ್ ಆಗಿದೆ. ಹಾಗಾಗಿ 4 ಇಂಟು 3.2 ಮಾಡಿದರೆ 4 ಇಂಟು 3.2 ಮಾಡಿದರೆ ನಿಮಗೆ 12.8 ಬರುತ್ತೆ. 12.8 ಇಂಟು 10 ರೈಸ್ ಟು ಮೈನಸ್ 3 ಇದೆ. ಸೊ ಇಲ್ಲಿ ನೋಡಿರಿ 12 ಪಾಯಿಂಟ್ ಇಲ್ಲ, ಬಟ್ ಓಕೆ, ಇಲ್ಲಿ 1 ಡೆಸಿಮಲ್ ಪಾಯಿಂಟ್ ಏನು ತೊಗೊಂಡಿದ್ದಾರೆ. 10 ರೈಸ್ ಟು ಮೈನಸ್ 3 ಇದ್ದಾನೆ, 10 ರೈಸ್ ಟು ಮೈನಸ್ 2 ಕೊಟ್ಟಿದ್ದಾರೆ. Therefore option D should be your answer. Question number 42. Select the pKa value of the strongest acid from the following. pKa ವ್ಯಾಲ್ಯೂ ಕೊಟ್ಟಿದ್ದಾರೆ, ಸ್ಟ್ರಾಂಗೆಸ್ಟ್ ಆ್ಯಸಿಡ್ ಯಾವುದು. ಸೊ ಭಾಳ ಸಿಂಪಲ್ ಕ್ವಶನ್. ಸೊ KA ವ್ಯಾಲ್ಯೂದಿಂದ ಬರ್ತೇನೆ ನಾನು. ಯಾರ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತಾ ಅವರ ಎಸಿಡಿಕ್ ಕ್ಯಾರೆಕ್ಟರ್ ಕೂಡ ಜಾಸ್ತಿ. ಯಾರ KA ವ್ಯಾಲ್ಯೂ ಕಡಿಮೆ ಇರುತ್ತಾ ಅವರ ಎಸಿಡಿಕ್ ಕ್ಯಾರೆಕ್ಟರ್ ಕೂಡ ಕಡಿಮೆ. ಬಟ್ ವೆನ್ ಇಟ್ ಕಮ್ಸ್ ಟು pKa ವ್ಯಾಲ್ಯೂ ಜಾಸ್ತಿ ಇದ್ದಂಗೆ ಎಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರೋದಿಲ್ಲ, ಎಸಿಡಿಕ್ ಕ್ಯಾರೆಕ್ಟರ್ ಏನಿರುತ್ತೆ ಕಡಿಮೆ ಇರುತ್ತೆ. ಹಾಗಾಗಿ ಸೊ ಯಾರ pKa ವ್ಯಾಲ್ಯೂ ಕಡಿಮೆ ಇರತ್ತಾ ಎಸಿಡಿಕ್ ಕ್ಯಾರೆಕ್ಟರ್ ಅವರದ್ದು ಜಾಸ್ತಿ ಇರುತ್ತೆ. ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಓಕೆ, KA ಮತ್ತು ಎಸಿಡಿಕ್ ಪ್ರಾಪರ್ಟಿ ಏನಿದೆ ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಬಟ್ pKa ಮತ್ತು ಎಸಿಡಿಕ್ ಪ್ರಾಪರ್ಟಿ ಏನಿದೆ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಹಾಗಾಗಿ ಯಾರ ವ್ಯಾಲ್ಯೂ ಕಡಿಮೆ ಇದೆಯೋ ಅವರು ಮೋರ್ ಎಸಿಡಿಕ್ ಅಂತ ಕನ್ಸಿಡರ್ ಆಗುತ್ತೆ. ಆಪ್ಷನ್ ಎ ಈಸ್ ಯುವರ್ ಆನ್ಸರ್. ಕ್ವೆಶನ್ ನಂಬರ್ 43. Pick out the unsaturated fatty acid from the following. ಸ್ಟೀರಿಕ್ ಆ್ಯಸಿಡ್, ಲಾರಿಕ್ ಆ್ಯಸಿಡ್, ಓಲಿಕ್ ಆ್ಯಸಿಡ್, ಪಾಮಿಟಿಕ್ ಆ್ಯಸಿಡ್ ಹೀಗೆಲ್ಲ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಎಟ್ ಪ್ರೆಸೆಂಟ್ ನೀವು ಸೆಕೆಂಡ್ PU ಇದ್ದೀರಿ ಹೇಳಾದರೆ ಕ್ವಶನ್ ನೋಡಿದ ಕೂಡಲೇ ಒಂದ್ಸಲ ಗಾಬರಿ ಆಗಬೇಕು ನಿಮಗೆ. ಬಿಕಾಸ್ ಒಬ್ಬರು ಸ್ಟೀರಿಕ್ ಆ್ಯಸಿಡ್, ಲಾರಿಕ್ ಆ್ಯಸಿಡ್, ಓಲಿಕ್ ಆ್ಯಸಿಡ್, ಪಾಮಿಟಿಕ್ ಆ್ಯಸಿಡ್ ಇವ್ರನ್ನ ಹೆಸರು ಕೇಳಿರೋದಿಲ್ಲ. ಸೊ ಆ್ಯಕ್ಚುಲಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇದು ಈಗ ಸದ್ಯಕ್ಕೆ ಸಿಲೆಬಸ್ ಸಿಗಿಲ್ಲ. ಇದು ಓಲ್ಡ್ ಸಿಲೆಬಸ್ ಕ್ವಶನ್. ಓಲ್ಡ್ ಸಿಲೆಬಸ್ನಲ್ಲಿ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಸಿಲೆಬಸ್ ಸಿಗಿತ್ತು. ಸೊ ಆ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಮೇಲೆ ಕೇಳಿದ ಕ್ವಶನ್ ಆಗಿತ್ತು. ಓಕೆ, ಸೊ ಅಟ್ ಪ್ರೆಸೆಂಟ್ ಅದು ಸಿಲೆಬಸ್ನಲ್ಲಿ ಇಲ್ಲದೆ ಇರೋದಕ್ಕೆ ಸೊ ಡೋಂಟ್ ವರಿ ಅಬೌಟ್ ದಿಸ್ ಕ್ವಶನ್. ಆ್ಯಕ್ಚುಲಿ ಓಲಿಕ್ ಆ್ಯಸಿಡ್ ಏನುಂಟು ಅದು ಆನ್ಸರು, ಅದೊಂದು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್. ಓಲಿಕ್ ಆ್ಯಸಿಡ್ ಅಂತ ಹೇಳಿದರೆ C17H33COOH. ಓಕೆ, ಸೊ 17 ಟೈಮ್ ಇರುತ್ತೆ, ಲೈಕ್ CH3, CH2, CH2, CH2 ಹೀಗೆ ಹೋಗಿ 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 17 ಟೈಮ್ಸ್ ಕಾರ್ಬನ್ ಆದಮೇಲೆ 18th ಕಾರ್ಬನ್ ಏನುಂಟು ಅದು COOH ಗ್ರೂಪ್ ಆಗಿರುತ್ತೆ. ಸೊ ಇನ್ ಬಿಟ್ವೀನ್ ಒಂದು ಡಬಲ್ ಬಾಂಡ್ ಇರುತ್ತೆ. ಇದಕ್ಕೆ ನಾವು ಓಲಿಕ್ ಆ್ಯಸಿಡ್ ಅಂತ ಕರಿತೇವೆ. ಆ ಡಬಲ್ ಬಾಂಡ್ ಪ್ರೆಸೆಂಟ್ ಇರೋದಕ್ಕೆ ಇದನ್ನು ನಾವು ಅನ್ಸ್ಯಾಚುರೇಟೆಡ್ ಉದ್ದ ಹೈಡ್ರೋಕಾರ್ಬನ್ ಚೈನ್ ಇರೋದಕ್ಕೆ ಫ್ಯಾಟಿ ಆ್ಯಸಿಡ್ ಅಂತ ಕರಿತೇವೆ. ಓಕೆ, ಕ್ವೆಶನ್ ನಂಬರ್ 44. ನೈಲಾನ್ ಈಸ್ ನಾಟ್ ಎ ಅಂತ ಕೇಳಿದ್ದಾರೆ. ಸೊ ಕಂಡೆನ್ಸೇಷನ್ ಪಾಲಿಮರ್ ಡೆಫಿನೆಟ್ಲಿ ಹೌದು, ಪಾಲಿಅಮೈಡ್ ಕೂಡ ಹೌದು. ಕೋ ಪಾಲಿಮರ್ ಅಂತಂದರೆ ಎರಡು ಬೇರೆ ಬೇರೆ ಮೊನೋಮರ್ ಯೂನಿಟಿಂದ ಆಗಿದೆ. ಹೋಮೋ ಪಾಲಿಮರ್ ಅಂತ ಕೊಟ್ಟಿದ್ದಾರೆ, ಇಟ್ಸ್ ನಾಟ್. ಹಾಗಾಗಿ ವಿದೌಟ್ ವೇಸ್ಟಿಂಗ್ ಟೈಮ್ ಯು ಶುಡ್ ಸೇ ಆಪ್ಷನ್ ಡಿ. ಕ್ವೆಶನ್ ನಂಬರ್ 45. The coal tar fraction which contains phenol is middle oil, green oil, heavy oil, light oil ಹೀಗೆಲ್ಲ ಕೇಳಿದ್ದಾರೆ. ಸೊ ನೀವು ಫಿನಾಲ್ ಈಗಾಗಲೇ 2-3 ಸಲ ಟಾಪಿಕ್ ಮುಗಿಸಿದ್ದೀರಿ ಅಂತ ಇಟ್ಕೊಳ್ಳುವ. ಈಗಂತೂ ಲಾಕ್ಡೌನ್ ಇರೋದಕ್ಕೆ ಸೊ 5-6 ಸಲನೇ ಮುಗಿಸಿದ್ದೀರಿ ಅಂತ ತಿಳ್ಕೊಂಡ್ರು. ಸೊ ನೀವು ಎಲ್ಲೂ ಮಿಡ್ಲ್ ಆಯಿಲ್, ಗ್ರೀನ್ ಆಯಿಲ್, ಹೆವಿ ಆಯಿಲ್, ಲೈಟ್ ಆಯಿಲ್ ಬಗ್ಗೆ ಕೇಳಿರೋದಿಲ್ಲ. ಹಾಗಾಗಿ ಒಂದೇ ಸಲ ಗಾಬರಿ ಆಗೋಂಥ ಅವಶ್ಯಕತೆ ಇಲ್ಲ. ಅಗೇನ್ ಇದು ಕೂಡ ಒಂದು ಓಲ್ಡ್ ಸಿಲೆಬಸ್ ಕ್ವೆಶನ್. ಸೊ ಓಲ್ಡ್ ಸಿಲೆಬಸ್ನಲ್ಲಿ ಫಿನಾಲ್ ಎಲ್ಲಿಂದ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೇವೆ ಅಂತ ಇತ್ತು. ಆ್ಯಕ್ಚುಲಿ ಅದು ಮಿಡ್ಲ್ ಆಯಿಲ್ ಫ್ರ್ಯಾಕ್ಷನ್ನಿಂದ ಪೆಟ್ರೋಲಿಯಂ ಪ್ರಾಡಕ್ಟ್ ಫಿನಾಲ್ ಹೇಳೋದು. ಆ ಪೆಟ್ರೋಲಿಯಂನಿಂದ ಮಿಡ್ಲ್ ಆಯಿಲ್ ಫ್ರ್ಯಾಕ್ಷನ್ನಿಂದ ನಾವು ಫಿನಾಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ಆಪ್ಷನ್ ಎ ಆನ್ಸರ್ ಆಗಿತ್ತು, ಬಟ್ ಈಗ ಎಟ್ ಪ್ರೆಸೆಂಟ್ ಅದು ಇರ್ರೆಲೆವೆಂಟ್. ಓಕೆ, ಕ್ವೆಶನ್ ನಂಬರ್ 46.
the compounds A and B are mixed in equimolar proportion to form the product A plus B giving C plus D at equilibrium. 1/3 of A and B are consumed. The equilibrium constant for the reaction is A plus B giving C plus D. ಇದು ಅವರೇ ಕೊಟ್ಟಿರುವಂಥ ಇಕ್ವೇಷನ್. ಇನಿಷಿಯಲಿ 1 ಮೋಲ್ ಎ ಇತ್ತು, 1 ಮೋಲ್ ಬಿ ಇತ್ತು ಅಂತ ಇಟ್ಕೊಳ್ಳುವ. ಓಕೆ, ಸೊ ಸಿ ಮತ್ತು ಡಿ ಅಂತೂ ಫಾರ್ಮ್ ಆಗಿರೋದಿಲ್ಲ, ಹೌದಾ? ಸೊ ಈಗ ಎಟ್ ಇಕ್ವಿಲಿಬ್ರಿಯಮ್ ಏನಾಗುತ್ತೆ, ಎಟ್ ಇಕ್ವಿಲಿಬ್ರಿಯಮ್ 1/3 ಆಫ್ ರಿಯಾಕ್ಟೆಂಟ್ ಕನ್ಸ್ಯೂಮ್ ಆಯಿತು ಹೇಳಾದರೆ, ಓಕೆ 1/3 ಆಫ್ ರಿಯಾಕ್ಟೆಂಟ್ ಕನ್ಸ್ಯೂಮ್ ಆದರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ, 1 ಮೋಲ್ ಎದಿಂದ 1 ಮೋಲ್ ಸಿ ಬರ್ತಾ ಉಂಟು. ಓಕೆ, ಈಗ ಇಲ್ಲಿ 1/3 ಅಷ್ಟು ಕನ್ಸ್ಯೂಮ್ ಆದರೆ ಸೊ ಸಿ ಎಷ್ಟು ಬರಬೇಕು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವು ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 1 ಇಂಟು 1/3 ಡಿವೈಡೆಡ್ ಬೈ 1 ಅಂದರೆ ಇಟ್ಸ್ ನಥಿಂಗ್ ಬಟ್ 1/3 ಅಷ್ಟು ಸಿ ಪ್ರೊಡ್ಯೂಸ್ ಆಗಿರುತ್ತೆ. ಸಿಮಿಲರ್ಲಿ ವಿತ್ ರೆಸ್ಪೆಕ್ಟ್ ಟು ಬಿ ನೋಡಿರಿ, ಬಿ 1 ಮೋಲ್ ಇದೆ, ಅದು 1/3 ಅಷ್ಟು ಕನ್ಸ್ಯೂಮ್ ಆಯಿತು. ಈಗ 1 ಮೋಲ್ ಬಿ ಇದೆ, 1 ಮೋಲ್ ಸಿ ಇದೆ. ಈಗ ಇದು 1/3 ಅಷ್ಟು ಕನ್ಸ್ಯೂಮ್ ಆದರೆ 1 ಮೋಲಿಂದ 1 ಮೋಲ್ ಪ್ರಾಡಕ್ಟ್ ಬರ್ತಾ ಉಂಟು. 1/3 ಅಷ್ಟು ಡಿಸೋಸಿಯೇಟ್ ಆದರೆ ಎಷ್ಟು ಬರುತ್ತೆ ಇಲ್ಲಿ ಅಂತ ಕೇಳಿದ್ರೆ 1/3ನೇ ಬಂದಿರುತ್ತೆ. ಬಿಕಾಸ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋದರೆ ಯು ಆರ್ ಗೆಟಿಂಗ್ ಸೇಮ್ ಥಿಂಗ್. ಹಾಗಾಗಿ ಈಗ ಎಟ್ ಇಕ್ವಿಲಿಬ್ರಿಯಮ್ ಏನಾಗುತ್ತೆ, ಸೊ 1 ಮೋಲ್ ಇನಿಷಿಯಲಿ ಇದ್ದಿದ್ದು 1/3 ಅಷ್ಟು ಕನ್ಸ್ಯೂಮ್ ಆಯಿತು. ಸಿಮಿಲರ್ಲಿ ಬಿ ಕೂಡ 1 ಮೋಲ್ ಇದ್ದಿದ್ದು 1/3 ಅಷ್ಟು ಕನ್ಸ್ಯೂಮ್ ಆಯಿತು. ಸೊ ಈಗ 1/3 ಅಷ್ಟು ರಿಯಾಕ್ಟೆಂಟ್ ಕನ್ಸ್ಯೂಮ್ ಆದರೆ ಪ್ರಾಡಕ್ಟ್ ಎಷ್ಟು ಬರಬೇಕು ಅಂತ ಜಸ್ಟ್ ಹೇಳಿದೆ ನೋಡ್ರಿ. 1 ಮೋಲ್ ರಿಯಾಕ್ಟೆಂಟ್, 1 ಮೋಲ್ ಪ್ರಾಡಕ್ಟ್, 1 ಮೋಲ್ ರಿಯಾಕ್ಟೆಂಟಿಂದ 1 ಮೋಲ್ ಪ್ರಾಡಕ್ಟ್ 1/3 ಅಷ್ಟು ಡಿಸೋಸಿಯೇಟ್ ಆದರೆ ಎಷ್ಟು ಅಂತ ಕೇಳಿದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಸೊ ನಿಮಗೆ ಇಲ್ಲಿ ಏನು ಬರುತ್ತೆ, ನಿಮಗೆ ಇಲ್ಲಿ 1/3ನೇ ಬಂದಿರುತ್ತೆ. 1/3 ಅಷ್ಟು ಸಿ ಬಂದಿರಬೇಕು, 1/3 ಅಷ್ಟು ಡಿ ಬಂದಿರಬೇಕು. ಹಾಗಾಗಿ ಈಗ ನಾವು equilibrium constant ಬರೆದ್ರೆ equilibrium constant Kc is equal to concentration of the product divided by concentration of the reactant. So concentration of the product ಎಷ್ಟಿದೆ, 1/3 into 1/3 ಆಗಿದೆ, divided by concentration of the reactant ಏನಿದೆ, this is nothing but 2/3, and this is also nothing but 2/3, isn't it? ಹಾಗಾಗಿ it's nothing but 2/3 into 2/3. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದರೆ ಆವಾಗ ನಿಮಗೆ 1/2 ಇಂಟು 1/2 ಉಳಿಯುತ್ತೆ, ಅಂದರೆ 1/4 ಬರುತ್ತೆ. 1/4 ಅಂತಂದರೆ ಇಟ್ಸ್ ನಥಿಂಗ್ ಬಟ್ 0.25. ಓಕೆ, 0.25 ಬರುತ್ತೆ. ಸೊ 0.25 ಅಂತ ಹುಡುಕಿದ್ರೆ ಆಪ್ಷನ್ ಡಿದಲ್ಲಿ ಉಂಟು ನೋಡ್ರಿ, ಆಪ್ಷನ್ ಡಿ ನಿಮ್ಮ ಆನ್ಸರ್ ಆಗಬೇಕು. Question number 47. In froth flotation process for the purification of ores, the particles of ore float because their surface is not easily wetted by water, they are light, they are insoluble, they bear electrostatic charge, ಈ ಟೈಪ್ ಇದೆ. ಸೊ ಕೆಲವೊಂದು ಸ್ಟೂಡೆಂಟ್ಸಿಗೆ ದೇ ಆರ್ ಲೈಟ್ ಅಂತ ಅನಿಸ್ಬೋದು, ಬಟ್ ಆ್ಯಕ್ಚುಲಿ ಇಟ್ಸ್ ಆಪ್ಷನ್ ಎ. ಅವರ ಸರ್ಫೇಸ್ ಏನುಂಟು, ಊರಿನ ಸರ್ಫೇಸ್ ವಾಟರಿಂದ ವೆಟ್ ಆಗದೆ ಇರೋದಕ್ಕೆ, ಒದ್ದೆ ಆಗದೆ ಇರೋದಕ್ಕೆ ಅವು ಲೈಟ್ ಇರುತ್ತೆ ಹೊರತು ಬೈ ಚಾನ್ಸ್ ವಾಟರಿಂದ ಒದ್ದೆ ಆಗಿಬಿಟ್ಟಿತ್ತು ಅಂದರೆ ದೇ ಬಿಕಮ್ ಹೆವಿ. ಓಕೆ, ಕೆಳಗಡೆ ಸೆಟ್ಲ್ ಆಗಿಬಿಡಬೇಕಿತ್ತು. ಬಟ್ ವಾಟರಿಂದ ವೆಟ್ ಆಗೋದಿಲ್ಲ, ಒದ್ದೆ ಆಗೋದಿಲ್ಲ ಅದು, ಹಾಗಾಗಿ ಲೈಟ್ ಇರುತ್ತೆ, ದೇರ್ ಫೋರ್ ದೇ ಫ್ಲೋಟ್. ಓಕೆ, ಆಪ್ಷನ್ ಎ ಈಸ್ ಯುವರ್ ಆನ್ಸರ್. Question number 48. Which one of the following statements about amorphous solid is incorrect ಅಂತ ಕೇಳಿದ್ದಾರೆ. ಸೊ ದೆ ಮೆಲ್ಟ್ ಓವರ್ ಎ ರೇಂಜ್ ಆಫ್ ಟೆಂಪ್ರೇಚರ್, ಕರೆಕ್ಟ್. ಕ್ರಿಸ್ಟಲೈನ್ ಸಾಲಿಡ್ ಟೈಪ್ ಕರೆಕ್ಟ್, ಎಕ್ಸಾಕ್ಟ್ ಆಗಿ ಮೆಲ್ಟಿಂಗ್ ಪಾಯಿಂಟ್ ಇರೋದಿಲ್ಲ ಅವರಲ್ಲಿ. ದೇ ಆರ್ ಆ್ಯನೈಸೋಟ್ರೋಪಿಕ್ ಅಂತ ಉಂಟು, ನೋ, ಇಟ್ಸ್ ರಾಂಗ್. ಥಿಯರಿನಲ್ಲಿ ನೀವು ಸ್ಟಡಿ ಮಾಡಿದ್ದೀರಿ. ದೇ ಆರ್ ಐಸೋಟ್ರೋಪಿಕ್. ದೇ ಆರ್ ಫಿಸಿಕಲ್ ಪ್ರಾಪರ್ಟೀಸ್ ಲೈಕ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಎಲ್ಲ ಡೈರೆಕ್ಷನಲ್ಲೂ ಸೇಮ್ ಇರುತ್ತೆ. ಸೊ ದೇ ಆರ್ ಐಸೋಟ್ರೋಪಿಕ್, ಬಟ್ ಇಲ್ಲಿ ದೇ ಆರ್ ಆ್ಯನೈಸೋಟ್ರೋಪಿಕ್ ಅಂತ ಕೊಟ್ಟಿದ್ದಾರೆ, ವಿಚ್ ಈಸ್ ಎ ರಾಂಗ್ ಸ್ಟೇಟ್ಮೆಂಟ್. Question number 49. Hydrogen diffuses 6 times faster than gas A. The molar mass of gas A ಅಂತ ಕೇಳಿದ್ದಾರೆ. ಸೊ ಅಗೇನ್ ಒಂದು ಓಲ್ಡ್ ಸಿಲೆಬಸ್ಸಿನ ಕ್ವಶನ್. ಓಕೆ, ಇದು ಗ್ರಾಮ್ಸ್ ಲಾ ಆಫ್ ಡಿಫ್ಯೂಷನ್ ಹೇಳುವಂಥ ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಉಂಟು. ಗ್ರಾಮ್ಸ್ ಲಾ ಈಗ ಅಟ್ ಪ್ರೆಸೆಂಟ್ ಸಿಲೆಬಸ್ಸಿಗೆ ಇಲ್ಲ. ಸೊ ಬಟ್ ಗ್ರಾಮ್ಸ್ ಲಾ ಏನು ಹೇಳ್ತಿತ್ತು ಅಂತ ಕೇಳಿದ್ರೆ,
ಈಗ ಎರಡು ಗ್ಯಾಸ್ ತೊಗೊಂಡ್ರೆ ರೇಟ್ ಆಫ್ ಡಿಫ್ಯೂಷನ್ ಆಫ್ ಫಸ್ಟ್ ಗ್ಯಾಸ್ ಟು ದ್ಯಾಟ್ ಆಫ್ ಸೆಕೆಂಡ್ ಗ್ಯಾಸ್ ಏನಿದೆ ದ್ಯಾಟ್ಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಮಾಲಿಕ್ಯುಲರ್ ವೇಟ್ ಆಫ್ ದ ಸೆಕೆಂಡ್ ಗ್ಯಾಸ್ ಟು ದ್ಯಾಟ್ ಆಫ್ ಮಾಲಿಕ್ಯುಲರ್ ವೇಟ್ ಆಫ್ ದ ಫಸ್ಟ್ ಗ್ಯಾಸ್ ಹೀಗಿದೆ. ಈಗ ಫಾರ್ ಎಕ್ಸಾಂಪಲ್ ನೀವೀಗ ಹೈಡ್ರೋಜನ್ ತೊಗೊಂಡ್ರೆ ರೇಟ್ ಆಫ್ ಡಿಫ್ಯೂಷನ್ ಆಫ್ ಹೈಡ್ರೋಜನ್ ಟು ದ್ಯಾಟ್ ಆಫ್ ರೇಟ್ ಆಫ್ ಡಿಫ್ಯೂಷನ್ ಆಫ್ ಎ ಅಂತ ಏನು ಕೊಟ್ಟಿದ್ದಾರೆ ಇಸ್ ಈಕ್ವಲ್ ಟು ಮಾಲಿಕ್ಯುಲರ್ ವೇಟ್ ಆಫ್ ಎ ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೇಟ್ ಆಫ್ ಹೈಡ್ರೋಜನ್ ಹೀಗೆ ಆಗ್ತಿತ್ತು. ಸೊ ಇಲ್ಲೇನು ಹೈಡ್ರೋಜನ್ ಡಿಫ್ಯೂಸಸ್ 6 times ಫಾಸ್ಟರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ರೇಟ್ ಆಫ್ ಡಿಫ್ಯೂಷನ್ ಆಫ್ ಹೈಡ್ರೋಜನ್ ಟು ದ್ಯಾಟ್ ಆಫ್ ಎ ಏನಾಗಬೇಕು, ಇದು 6 times ಇರಬೇಕು. ಓಕೆ, ಸೊ ಈಸ್ ಈಕ್ವಲ್ ಟು ಮಾಲಿಕ್ಯುಲರ್ ವೇಟ್ ಆಫ್ ಎ ಅಂತೂ ಗೊತ್ತಿಲ್ಲ ನಮಗೆ, ಅನ್ನೋನ್ ಗ್ಯಾಸು ಎ ಹಾಗೆ ಇದೆ, ಬಟ್ ಮಾಲಿಕ್ಯುಲರ್ ವೇಟ್ ಆಫ್ ಹೈಡ್ರೋಜನ್ ಅಂದ್ರೆ ಏನಾಗುತ್ತೆ 2 ಆಗುತ್ತೆ. ಈಗ ಎರಡೂ ಕಡೆ ನಾವು ಸ್ಕ್ವೇರ್ ಮಾಡಿಬಿಟ್ರೆ, ಓಕೆ, ಸ್ಕ್ವೇರ್ ಮಾಡಿದರೆ 6 ಸ್ಕ್ವೇರ್ ಅಂತ ಹೇಳಿದರೆ 36 ಆಯಿತು. ಸೊ ಇಲ್ಲಿ ನಾವು ಸ್ಕ್ವೇರ್ ಮಾಡಿದ್ರೆ ರೂಟ್ ಕ್ಯಾನ್ಸಲ್ ಆಗ್ತಾ ಹೋಯಿತು, ರೂಟ್ ಕ್ಯಾನ್ಸಲ್ ಆಗಿಬಿಟ್ಟು ನಮಗೆ ಮಾಲಿಕ್ಯುಲರ್ ವೇಟ್ ಆಫ್ ಎ ಡಿವೈಡೆಡ್ ಬೈ 2 ಅಂತ ಉಳ್ಕೊಳ್ತು. ಫಾರ್ ಮಾಲಿಕ್ಯುಲರ್ ವೇಟ್ ಆಫ್ ಎ ಈಸ್ ಈಕ್ವಲ್ ಟು 2 into 36 ಬರುತ್ತೆ. 2 into 36 ಅಂದರೆ 72 ಅಂತ ಹೇಳಿದರೆ ಆಪ್ಷನ್ ಎ. ಕ್ವೆಶನ್ ನಂಬರ್ 50, ಡ್ಯುಲಾಂಗ್-ಪೆಟಿಟ್ಸ್ ಲಾ ಈಸ್ ವ್ಯಾಲಿಡ್ ಓನ್ಲಿ ಫಾರ್ ಅಂತ ಕೇಳಿದ್ದಾರೆ. ಸೊ ಡ್ಯುಲಾಂಗ್-ಪೆಟಿಟ್ಸ್ ಲಾ ಪ್ರಕಾರ ಹೋದರೆ ಸ್ಪೆಸಿಫಿಕ್ ಹೀಟ್ ಏನುಂಟು, ಸ್ಪೆಸಿಫಿಕ್ ಹೀಟ್ ಮತ್ತು ಅಟಮಿಕ್ ಮಾಸನ್ನು ಮಲ್ಟಿಪ್ಲೈ ಮಾಡಿದರೆ 6.4 ಬರಬೇಕು ನಮಗೆ. ಓಕೆ, ಸೊ ಇದು ಖಾಲಿ ಸಾಲಿಡ್ ಎಲಿಮೆಂಟ್ಸಿಗೆ ಮಾತ್ರ ಅಪ್ಲಿಕೇಬಲ್ ಇರುತ್ತೆ. ಹಾಗಾಗಿ ವಿದೌಟ್ ವೇಸ್ಟಿಂಗ್ ಟೈಮ್ ಯು ಶುಡ್ ಸೇ ಆಪ್ಷನ್ ಡಿ. Question number 51, identify gas which is readily absorbed by activated ಚಾರ್ಕೋಲ್ ಅಂತ ಕೇಳಿದ್ದಾರೆ. ಸೊ ಯಾವುದು ಈಸಿಲಿ ಲಿಕ್ವಿಫೈಬಲ್ ಇರುತ್ತೋ, ಯಾರಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಸ್ವಲ್ಪ ಜಾಸ್ತಿ ಇರುತ್ತೋ, ಸೊ ಅವರನ್ನು ನಾವು ಬೇಗನೆ ಅಬ್ಸಾರ್ಬ್ ಮಾಡಿಬಿಡ್ಬೋದು ಆ್ಯಕ್ಟಿವೇಟೆಡ್ ಚಾರ್ಕೋಲ್ನಲ್ಲಿ. ಸೊ ಇದರಲ್ಲಿ ಪರ್ಟಿಕ್ಯುಲರ್ಲಿ ನೋಡಿದರೆ ನಾನ್ ಪೋಲಾರ್, ಬಟ್ SO2 ಒಂದು ಪೋಲಾರ್ ಮಾಲಿಕ್ಯೂಲ್. ಸೊ ಇದು ಈಸಿಲಿ ಲಿಕ್ವಿಫೈಬಲ್ ಇರುತ್ತೆ, ಹಾಗಾಗಿ ಬೇಗನೆ ಅಬ್ಸಾರ್ಬ್ ಕೂಡ ಆಗುತ್ತೆ. ಆಪ್ಷನ್ ಬಿ ಈಸ್ ಯುವರ್ ಆನ್ಸರ್. ಕ್ವೆಶನ್ ನಂಬರ್ 52, if the distance between Na plus and Cl minus ion in sodium chloride crystal is x picometer, then the length of edge of the unit cell is ಅಂತ ಕೇಳಿದ್ದಾರೆ. ನೋಡ್ರಿ, ರಫ್ಲಿ ಒಂದು NaCl ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡುವ. ಓಕೆ, ಸೊ NaCl ಸ್ಟ್ರಕ್ಚರ್ನಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಪ್ರತಿಯೊಂದು ಕಾರ್ನರ್ನಲ್ಲಿ Cl ಮೈನಸ್ ಅಯಾನ್ ಇರುತ್ತೆ, 2 Cl ಮೈನಸ್ ಮಿಡ್ಲಲ್ಲಿ Na ಪ್ಲಸ್ ಇರುತ್ತೆ. ಓಕೆ, ಸೊ ಪ್ರತಿಯೊಂದು ಕಾರ್ನರ್ನಲ್ಲಿ Cl ಮೈನಸ್ ಅಯಾನ್ ಇರುತ್ತೆ, ಆ್ಯನ್ ಸೈಜ್ ದೊಡ್ಡದಿರುತ್ತೆ. ಸೊ ಮಿಡ್ಲಲ್ಲಿ ಏನಿರುತ್ತೆ Na ಪ್ಲಸ್ ಅಯಾನ್ ಇರುತ್ತೆ. ಈಗ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು, ಇದು ಎಡ್ಜ್ ಲೆಂತ್, ಹೌದಾ, ಇದು ರೇಡಿಯಸ್ ಆಫ್ Cl ಮೈನಸ್, ಇಲ್ಲಿ ರೇಡಿಯಸ್ ಆಫ್ Na ಪ್ಲಸ್ ಬರುತ್ತೆ, ಇಲ್ಲಿ ಮತ್ತೊಂದು ರೇಡಿಯಸ್ ಆಫ್ Na ಪ್ಲಸ್ ಬರುತ್ತೆ, ಇದು ಮತ್ತೊಂದು ರೇಡಿಯಸ್ ಆಫ್ Cl ಮೈನಸ್ ಬರುತ್ತೆ. Therefore edge is equal to edge length. Edge in case of NaCl is equal to 2 into radius of Na plus radius of Cl minus ಹೀಗೆ ಆಗಬೇಕು. ಓಕೆ, ಸೊ ಯಾಕೆ ನಾನು ಹೀಗೆ ಬರೆದೆ, ರೇಡಿಯಸ್ ಆಫ್ Cl ಮೈನಸ್ ಪ್ಲಸ್ ರೇಡಿಯಸ್ ಆಫ್ Na ಪ್ಲಸ್ ರೇಡಿಯಸ್ ಆಫ್ Na ಪ್ಲಸ್ ರೇಡಿಯಸ್ ಆಫ್ Cl ಮೈನಸ್, ಇದನ್ನು ಸಿಂಪ್ಲಿಫೈ ಮಾಡಿ ಏನು ಬರಿಬೋದು, 2 into ರೇಡಿಯಸ್ ಆಫ್ Na ಪ್ಲಸ್ ರೇಡಿಯಸ್ ಆಫ್ Cl ಮೈನಸ್. ಸೊ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಡಿಸ್ಟೆನ್ಸ್ ಬಿಟ್ವೀನ್ Na ಪ್ಲಸ್ ಮತ್ತು Cl ಮೈನಸ್ ಅನ್ನು x ಅಂತ ಕೊಟ್ಟಿದ್ದಾರೆ, ಹಾಗಾಗಿ 2 into x ಅಂತ ಆಗುತ್ತೆ. ಇಟ್ಸ್ ನಥಿಂಗ್ ಬಟ್ ವಾಟ್ 2x. ಓಕೆ, ಸೊ 2x ಎಲ್ಲುಂಟು ಅಂತ ಹುಡುಕಿದ್ರೆ, ಸೊ 2x ಇರೋದು ಆಪ್ಷನ್ ಡಿ ದಲ್ಲಿ, ಹಾಗಾಗಿ ಆಪ್ಷನ್ ಡಿ ನಿಮ್ಮ ಆನ್ಸರ್ ಆಗಬೇಕು. ಕ್ವೆಶನ್ ನಂಬರ್ 53, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್? In K3FeCN6, the ligand has satisfied only secondary valency of ferric ion antade. So option A itself is incorrect statement. Okay, so K3 FeCN6 ಏನಿದೆ, ಪೊಟ್ಯಾಷಿಯಂ ಫೆರಿಸೈನೈಡ್ ಅಂತ ಕರೀತಾರೆ. ಓಕೆ, ಪೊಟ್ಯಾಷಿಯಂ ಫೆರಿಸೈನೈಡ್ನಲ್ಲಿ ಐರನ್ ತಲೆ ಮೇಲೆ +3 ಚಾರ್ಜ್ ಇದೆ. ಓಕೆ, ಸೊ ಆಕ್ಸಿಡೇಷನ್ ಸ್ಟೇಟ್ ಎಷ್ಟೋ ಅದು ಅದರ ಪ್ರೈಮರಿ ವ್ಯಾಲೆನ್ಸಿ, ಎಷ್ಟು ಕೋಆರ್ಡಿನೇಟ್ ಬಾಂಡ್ ಮಾಡ್ಕೊಂಡಿದೆಯೋ ಅದು ಅದರ ಸೆಕೆಂಡರಿ ವ್ಯಾಲೆನ್ಸಿ. ಸೊ ಈಗ ಇಲ್ಲಿ
+3 ಚಾರ್ಜ್ ಏನಿದೆ, ಆ +3 ಚಾರ್ಜನ್ನು ಇಲ್ಲಿ ಪೊಟ್ಯಾಷಿಯಮ್ ಏನು ಹೊರಗಡೆ ಇದೆ, ಆ +3 ಚಾರ್ಜನ್ನು ಪೊಟ್ಯಾಷಿಯಮ್ ಸ್ಯಾಟಿಸ್ಫೈ ಮಾಡಲಿಕ್ಕೆ ಬರೋದಿಲ್ಲ. ಸೊ ಆ +3ನ ಇಲ್ಲಿರುವಂಥ Cn- ಸ್ಯಾಟಿಸ್ಫೈ ಮಾಡಬೇಕು. ಜೊತೆಗೆ ಇಲ್ಲಿರುವಂಥ ಏನು 6 Cn- ಇದೆ, ಈ Cn- +3ನೂ ಸ್ಯಾಟಿಸ್ಫೈ ಮಾಡ್ತಾ ಇದೆ, ಜೊತೆಗೆ 6 ಕೋಆರ್ಡಿನೇಟ್ ಬಾಂಡನ್ನು ಪ್ರೊಡ್ಯೂಸ್ ಮಾಡಿರುತ್ತೆ. ಸೊ Cn- is satisfying both primary as well as secondary valencies. ಹಾಗಾಗಿ ಆಪ್ಷನ್ ಎ ಅಬ್ಸರ್ವ್ ಮಾಡಿದಾಗ ಏನು ಬಂತು, ಇಲ್ಲಿ ನೋಡಿದ್ರೆ ಇನ್ K3 ಎಫಿಷಿಯನ್ಸಿ ದ ಲಿಗ್ಯಾಂಡ್ ಹ್ಯಾಸ್ ಸ್ಯಾಟಿಸ್ಫೈ ಓನ್ಲಿ ಸೆಕೆಂಡರಿ ವ್ಯಾಲೆನ್ಸಿ ಅಂತ ಇದೆ. ಸೊ ಆ್ಯಕ್ಚುಲಿ 3 Cn- ಏನಿದೆ ಅದು ಪ್ರೈಮರಿ ವ್ಯಾಲೆನ್ಸಿನ ಸ್ಯಾಟಿಸ್ಫೈ ಮಾಡುತ್ತೆ, ಜೊತೆಗೆ ಸೆಕೆಂಡರಿ ವ್ಯಾಲೆನ್ಸಿ ಕೂಡ ಸ್ಯಾಟಿಸ್ಫೈ ಮಾಡುತ್ತೆ. ದರ್ಫೋರ್ ಆಪ್ಷನ್ ಎ ಇನ್ಕರೆಕ್ಟ್. Question number 54. 2-acetoxy-benzoic acid is used as ಅಂತ ಕ್ವೆಶನ್ ಇದೆ. ಸೊ 2-acetoxy-benzoic acid ಅಂತ ಹೇಳಿದ್ರೆ ನೋಡ್ರಿ, ದಿಸ್ ಇಸ್ ಬೆನ್ಝೀನ್ ತಲೆ ಮೇಲೆ COOH ಇದ್ರೆ ಬೆನ್ಜೋಯಿಕ್ ಆಸಿಡ್, ಸೆಕೆಂಡ್ ಪೊಸಿಷನ್ನಲ್ಲಿ OCOCH3 ಅಂತ ಇದ್ರೆ, ಸೊ ಇದಕ್ಕೆ ನಾವು 2-acetoxy-benzoic acid ಅಂತ ಕರಿತೇವೆ. So 2-acetoxy-benzoic acid is nothing but aspirin. Okay, this is nothing but what? Aspirin. So aspirin ಮತ್ತು paracetamol, they are very good and analgesic as well as antipyretic. ಅಂದರೆ ಪೈರೋ ಅಂದರೆ ಟೆಂಪ್ರೇಚರ್ನ ರಿಡ್ಯೂಸ್ ಮಾಡೋರು. ಸೊ ಇನ್ ಕೇಸ್ ಆಫ್ ಫೀವರ್, so we are using this aspirin as well as paracetamol as an antipyretic to reduce the body temperature. Option D is your answer. Question number 55. A nucleotide on hydrolysis gives ಅಂತ ಕೇಳಿದ್ದಾರೆ. ಆಪ್ಷನ್ ಎ heterocyclic base and orthophosphoric acid ಅಂತ ಉಂಟು. ಸೊ ಆ್ಯಕ್ಚುಲಿ heterocyclic base ಮತ್ತು ಪೆಂಟೋಸ್ ಶುಗರ್ ಅಂತ ಆಗಬೇಕಿತ್ತು, ಬಟ್ ಇಲ್ಲಿ ಹೆಟ್ರೋಸೈಕ್ಲಿಕ್ ಬೇಸ್ ಮತ್ತು ಆರ್ಥೋಫಾಸ್ಫರಿಕ್ ಆ್ಯಸಿಡ್ ಅಂತ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಆ್ಯನ್ ಆಲ್ಡೋ ಪೆಂಟೋಸ್ ಹೆಟ್ರೋಸೈಕ್ಲಿಕ್ ಬೇಸ್ ಆ್ಯಂಡ್ ಆರ್ಥೋಫಾಸ್ಫೋರಿಕ್ ಆ್ಯಸಿಡ್ ಅಂತ ಇದೆ. ಸೊ ಇದ್ರ 3 ಕಾಂಬಿನೇಷನಿಂದ ತಯಾರಾಗೋದು ನ್ಯೂಕ್ಲಿಯೋಟೈಡ್, ಬಟ್ ಕೇಳಿದ್ದು ನ್ಯೂಕ್ಲಿಯೋಸೈಡ್, ಹಾಗಾಗಿ ಆಪ್ಷನ್ ಬಿನೂ ಆಗೋದಿಲ್ಲ. ಆಪ್ಷನ್ ಸಿ ಆ್ಯನ್ ಆಲ್ಡೋ ಪೆಂಟೋಸ್ ಆ್ಯಂಡ್ ಎ ಹೆಟ್ರೋಸೈಕ್ಲಿಕ್ ಬೇಸ್ ಅಂತ ಇದೆ. ಎಸ್, ಇಟ್ಸ್ ಆಪ್ಷನ್ ಸಿ. ಆಪ್ಷನ್ ಸಿ ಕರೆಕ್ಟ್ ಇದೆ. ನ್ಯೂಕ್ಲಿಯೋಸೈಡ್ ಅಂತಂದರೆ ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಅಲ್ಡೋಪೆಂಟೋಸ್ ಅಂದರೆ ಒಂದು ಶುಗರ್ ಮತ್ತು ಹೆಟ್ರೋಸೈಕ್ಲಿಕ್ ಬೇಸ್. ಕ್ವೆಶ್ಚನ್ ನಂಬರ್ 56. In qualitative analysis, in order to detect the second group basic radical, H2S gas is passed in the presence of dilute HCl2 ಅಂತ ಕ್ವೆಶ್ಚನ್ ಕೇಳಿದ್ದಾರೆ. To increase the dissociation, no, actually decrease ಮಾಡಿ dissociation of H2S. Decrease the dissociation of salt solution ಆಗೋದಿಲ್ಲ, decrease the dissociation of H2S. yes, ಆಪ್ಷನ್ ಸಿ ಕರೆಕ್ಟ್ ಇದೆ ನೋಡ್ರಿ. actually to decrease the dissociation of H2S, we are passing H2S gas in the presence of dilute HCl. okay, option C is your answer. Question number 57. Aluminium displaces hydrogen from dilute HCl, whereas silver does not. The EMF of a cell prepared by combining ಅಲ್ಯೂಮಿನಿಯಂನ ಒಂದು ಎಲೆಕ್ಟ್ರೋಡ್ ಕೊಟ್ಟಿದ್ದಾರೆ, ಸಿಲ್ವರ್ ಎಲೆಕ್ಟ್ರೋಡ್ ತೊಗೊಂಡಿದ್ದಾರೆ. ಸೊ EMF 2.46 ಇದೆ. ದ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಸಿಲ್ವರ್ ಎಲೆಕ್ಟ್ರೋಡ್ ಇಸ್ ಪ್ಲಸ್ 0.80 ವೋಲ್ಟ್. ದ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಅಲ್ಯೂಮಿನಿಯಂ ಈಸ್ ಅಂತ ಕ್ವೆಶನ್ ಇದೆ. ಸೊ ಇಟ್ಸ್ ಎ ಸಿಂಪಲ್ ಕ್ವೆಶನ್. ಸೊ ಇಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, E naught of cell is equal to, okay, E naught of cell is equal to E naught of cathode minus E naught of anode. ಈ ಫಾರ್ಮುಲಾ ಯೂಸ್ ಮಾಡ್ತೇವೆ. E naught of cell ಅಂದರೆ EMF, cell EMF ಏನು ಕೊಟ್ಟಿದ್ದಾರೆ ಅದು 2.46 ವೋಲ್ಟ್ ಇದೆ. ಸೊ ಸಿಲ್ವರ್ ಮತ್ತು ಅಲ್ಯೂಮಿನಿಯಂನಲ್ಲಿ, ಓಕೆ, ಸಿಲ್ವರ್ ಮತ್ತು ಅಲ್ಯೂಮಿನಿಯಂನಲ್ಲಿ ಸೊ ಸಿಲ್ವರ್ನ ರಿಡಕ್ಷನ್ ಪೊಟೆನ್ಷಿಯಲ್ ಯಾವಾಗಲೂ ಜಾಸ್ತಿ ಇನ್ ಎಲೆಕ್ಟ್ರೋಕೆಮಿಕಲ್ ಸೀರೀಸ್, ಯು ಕ್ಯಾನ್ ಫೈಂಡ್ ದ್ಯಾಟ್. ಹಾಗಾಗಿ ಸಿಲ್ವರ್ ಅದು ಕ್ಯಾಥೋಡ್ ಆಗಿ ಆ್ಯಕ್ಟ್ ಮಾಡುತ್ತೆ, ಅಲ್ಯೂಮಿನಿಯಂ ಆ್ಯನೋಡ್ ಆಗಿ ಆ್ಯಕ್ಟ್ ಮಾಡಬೇಕು. ಈಗ ಸಿಲ್ವರಿನ ರಿಡಕ್ಷನ್ ಪೊಟೆನ್ಷಿಯಲ್ ಪ್ಲಸ್ 0.80 ಅಂತ ಪ್ರೊವೈಡ್ ಮಾಡಿದ್ದಾರೆ. ದರ್ಫೋರ್
ಕ್ಯಾಥೋಡಿನ ಜಾಗದಲ್ಲಿ ಏನಾಗುತ್ತೆ ಈಗ +0.80 ಆಗಬೇಕು. ಸೊ ಆ್ಯನೋಡ್ ಜಾಗದಲ್ಲಿ ಏನಿದೆ, ಆ್ಯನೋಡ್ ಜಾಗದಲ್ಲಿ ಈಗ ನಮಗೆ ಸೊ ಅಲ್ಯೂಮಿನಿಯಮನ್ನು ನಾವು ಅಲ್ಯೂಮಿನಿಯಂ ಎಲೆಕ್ಟ್ರೋಡನ್ನು ಇಟ್ಟಿರಬೇಕು. ಓಕೆ, ಸೊ therefore reduction potential E naught of aluminum electrode ಏನಿದೆ, that's nothing but what 0.80 minus 2.46 ಅಂತಾಗತ್ತೆ. ಸೊ ಇದನ್ನು ನೀವು ವರ್ಕೌಟ್ ಮಾಡಿದರೆ ಯು ವಿಲ್ ಗೆಟ್ -1.66 ವೋಲ್ಟ್. ಓಕೆ, 1.66 ವೋಲ್ಟ್. ದೆನ್ ಎರಡು ಆಪ್ಷನಲ್ಲಿದೆ, 1.66. ಆಪ್ಷನ್ ಎ ಹೋಗಬೇಡ್ರಿ, ಆಪ್ಷನ್ ಡಿ ಈಸ್ ಯುವರ್ ಆನ್ಸರ್. Question number 58. The first fraction obtained during the fractionation of petroleum is ಅಂತ ಕೇಳಿದ್ದಾರೆ. ಕ್ವಶನ್ ನೋಡಿ ಹೆದರ್ಕೋಬೇಡ್ರಿ, ಹಾಗೆ ನನ್ನ ಓಲ್ಡ್ ಸಿಲೆಬಸ್ ಕ್ವಶನ್ನು. ಪೆಟ್ರೋಲಿಯಂ ಫ್ರ್ಯಾಕ್ಷನನ್ನು ನಾವು ಈಗ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಮಾಡಿದ್ರೆ ಯಾವುದು ಫಸ್ಟ್ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಏನಿದೆ, ಆನ್ಸರ್ ಹೈಡ್ರೋಕಾರ್ಬನ್ ಗ್ಯಾಸ್ ಆಗಬೇಕು. ಓಕೆ, ಸೊ ನಾವು ಪೆಟ್ರೋಲಿಯಂ ಪ್ರಾಡಕ್ಟನ್ನು ತೊಗೊಂಡು ಹೀಟ್ ಮಾಡಲಿಕ್ಕೆ ಶುರು ಮಾಡಿದ ಕೂಡಲೇ ಕಾರ್ಬನ್ ನಂಬರ್ 1 ಕಾರ್ಬನ್ ನಂಬರ್ 5ವರೆಗೆ ಮಿಡ್ಲಲ್ಲಿ ಏನು ಗ್ಯಾಸಸ್ ಬರುತ್ತೆ ನೋಡ್ರಿ, ಅದು ಲಿಬರೇಟ್ ಆಗುತ್ತೆ. ಕ್ವೆಶನ್ ನಂಬರ್ 59. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ ಗಿವ್ಸ್ ಟ್ರೈಕ್ಲೋರೋಮೀಥೇನ್ ಆನ್ ಡಿಸ್ಟಿಲಿಂಗ್ ವಿತ್ ಬ್ಲೀಚಿಂಗ್ ಪೌಡರ್? ಟ್ರೈಕ್ಲೋರೋಮೀಥೇನ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಕ್ಲೋರೋಫಾರ್ಮ್. ಓಕೆ, CHCl3 ನಾವು ಟ್ರೈಕ್ಲೋರೋಮೀಥೇನ್ ಅಂತ ಕರಿತೇವೆ. ಸೊ ಟ್ರೈಕ್ಲೋರೋಮೀಥೇನ್ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಆ್ಯಕ್ಚುಲಿ ಆಪ್ಷನ್ ಸಿ, ಈಥೆನಾಲ್ ತೊಗೊಂಡ್ರೆ ಬರುತ್ತೆ. ಯಾಕೆ ಅಂತ ಕೇಳಿದ್ರೆ ನೋಡ್ರಿ, ಬ್ಲೀಚಿಂಗ್ ಪೌಡರ್ ಅಂತ ಅಂದರೆ CaOCl2. ಓಕೆ, ಸೊ ಅದು ಹೈಡ್ರೋಲೈಸ್ ಆಗಿಬಿಟ್ಟು ನಮಗೆ ಏನು ಬರುತ್ತೆ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಲೋರಿನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಕ್ಲೋರಿನ್ ಗ್ಯಾಸ್ ಈಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ನಾವು ಯಾವಾಗ ಈಥೆನಾಲ್ ಅಂದರೆ CH3CH2OH ತೊಗೊಳ್ತೇವೋ, ಸೊ ಈಥೈಲ್ ಆಲ್ಕೋಹಾಲನ್ನು ಕ್ಲೋರಿನ್ ಗ್ಯಾಸ್ ಆಕ್ಸಿಡೈಸ್ ಮಾಡಿಬಿಟ್ಟು ಫಸ್ಟ್ ಆಫ್ ಆಲ್ ಯು ವಿಲ್ ಗೆಟ್ CCl3CHO, ಇದಕ್ಕೆ ನಾವು ಕ್ಲೋರಲ್ ಅಂತ ಕರಿತೇವೆ. ಓಕೆ, ಸೊ ಕ್ಲೋರಲ್ ಅಂತ ಲಿಬರೇಟ್ ಆಗತ್ತೆ. ಸೊ ಅದಾದ ಮೇಲೆ ಈ ಕ್ಲೋರಲ್ ಏನಿದೆ, ಓಕೆ, ಈ ಕ್ಲೋರಲ್ ಏನಿದೆ, ಕ್ಲೋರಲ್ ಫರ್ದರ್ ಇಟ್ ರಿಯಾಕ್ಟ್ಸ್ ವಿತ್ ದಿಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಯು ವಿಲ್ ಗೆಟ್ trichloromethane. Okay, this chloral CCl3CHO reacts with calcium hydroxide. ಸೊ ಇವೆರಡು ರಿಯಾಕ್ಟ್ ಆಗಿಬಿಟ್ಟು ನಮಗೆ CHCl3 ಅಂದರೆ ಕ್ಲೋರೋಫಾರ್ಮ್ ತಯಾರಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ನಿಮ್ಮ ಆನ್ಸರ್. ಈಥೆನಾಲ್ ತೊಗೊಂಡ್ರೆ ಈಥೆನಾಲ್ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆಗಿಬಿಟ್ಟು, ಕ್ಲೋರಿನ್ ಎಲ್ಲಿಂದ ಬಂತು, ಬ್ಲೀಚಿಂಗ್ ಪೌಡ್ರಿಂದ ಬಂತು. ಸೊ ಕ್ಲೋರಿನ್ ಜೊತೆಗೆ ಈಥೆನಾಲ್ ರಿಯಾಕ್ಟ್ ಆಗಿಬಿಟ್ಟು ನಮಗೇನು ಬರುತ್ತೆ, ಕ್ಲೋರೋಫಾರ್ಮ್. ಕ್ಲೋರೋಫಾರ್ಮಿಗೆ ಏನಂತ ಕರಿತೇವೆ, ಟ್ರೈಕ್ಲೋರೋಮೀಥೇನ್. ಕ್ವೆಶನ್ ನಂಬರ್ 60. ಬೆನ್ಸಾಯಿನ್ ಈಸ್ ಅಂತ ಇದೆ. ಅಗೇನ್ ಅನ್ ಓಲ್ಡ್ ಸಿಲೆಬಸ್ ಕ್ವೆಶನ್. ಆ್ಯಕ್ಚುಲಿ ಬೆನ್ಸಾಯಿನ್ ಅಂತ ಹೇಳಿದ್ರೆ ಒಂದು ಬೆನ್ಝೀನ್ ರಿಂಗ್ ಇದೆ, ಅದಕ್ಕೆ ಒಂದು CH ಗ್ರೂಪು, ಆ CH ಗ್ರೂಪಿಗೆ ಒಂದು OH ಗ್ರೂಪ್ ಬಾಂಡ್ ಹಾಕ್ಕೊಂಡಿರಬೇಕು, ಒಂದು CO ಅದರ ಪಕ್ಕದಲ್ಲಿ ಮತ್ತೊಂದು ಬೆನ್ಝೀನ್ ರಿಂಗ್. ಇದಕ್ಕೆ ನಾವು ಬೆನ್ಸಾಯಿನ್ ಅಂತ ಕರಿತೀವಿ. ಈ ಬೆನ್ಸಾಯಿನ್ ತಯಾರು ಮಾಡೋದು ಹೇಗೆ ಅಂತ ಕೇಳಿದ್ರೆ, ವೆನ್ ಯು ಟೇಕ್ 2 ಬೆನ್ಸಾಲ್ಡಿಹೈಡ್, ಓಕೆ, ಸೊ ಬೆನ್ಸಾಲ್ಡಿಹೈಡ್ 2 ಮಾಲಿಕ್ಯೂಲ್ ರಿಯಾಕ್ಟ್ ಆಗುತ್ತೆ ಯಾವಾಗ, ಇನ್ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲಿಕ್ KCN. ಓಕೆ, ಸೊ ಇದಕ್ಕೆ ನಾವು ಬೆನ್ಸಾಯಿನ್ ಕಂಡೆನ್ಸೇಷನ್ ಅಂತಲೇ ಕರಿತೇವೆ. ಸೊ ಕ್ಯಾನಿಜಾರೋಸ್ ರಿಯಾಕ್ಷನ್ ಅಲ್ಡಾಲ್ ಕಂಡೆನ್ಸೇಷನ್ ಇದ್ದಂಗೆ ಬೆನ್ಸಾಯಿನ್ ಕಂಡೆನ್ಸೇಷನ್ ಅಂತ ಈ ರಿಯಾಕ್ಷನ್ ಹೆಸರು. 2 ಬೆನ್ಸಾಲ್ಡಿಹೈಡ್ ಆಲ್ಕೋಹಾಲಿಕ್ KCN ಜೊತೆ ರಿಯಾಕ್ಟ್ ಆಗಿಬಿಟ್ಟು ನಮಗೆ ಈ ಮಾಲಿಕ್ಯೂಲ್ ಸಿಗುತ್ತೆ. ಸೊ ಇದು ನೋಡ್ರಿ, ಇಟ್ಸ್ ಎ ಕೀಟೋನ್ ಆ್ಯಕ್ಚುಲಿ, ಬಟ್ ಈ ಕೀಟೋನ್ನ ಇಮ್ಮಿಡಿಯೇಟ್ ನೆಕ್ಸ್ಟ್ ಕಾರ್ಬನ್ ಆಟಮಿಗೆ ಒಂದು OH ಗ್ರೂಪ್ ಇದೆ. ಸೊ ಇದು ಆಲ್ಫಾ ಕಾರ್ಬನ್ ಆಟಮ್ ಆಯಿತು. ಆಲ್ಫಾ ಕಾರ್ಬನ್ ಆಟಮ್ಗೆ OH ಗ್ರೂಪ್ ಇದ್ದರೆ ಆಲ್ಫಾ ಹೈಡ್ರಾಕ್ಸಿ ಆಯಿತು. ಆಲ್ಫಾ ಹೈಡ್ರಾಕ್ಸಿ ಕೀಟೋನ್ ಯಾವ ಆಪ್ಷನಲ್ಲಿ ಉಂಟು ಅಂತ ನೋಡ್ರಿ, ಕಂಪೌಂಡ್ ಕಂಟೈನಿಂಗ್ aldehyde no, alpha beta unsaturated acid no, alpha hydroxy aldehyde no, alpha hydroxy ketone. So option D is your answer. So this is all about 2004 question paper. So ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ
ಬೇರೊಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡುವ. ಓಕೆ.